ರಾಜ್ಯ ರಾಜಕಾರಣದಲ್ಲಿ ಈಗ ಬರೀ ಕುರ್ಚಿಯದ್ದೇ ಸದ್ದು ಬಿಟ್ರೆ ಬೇರೇನೂ ಇಲ್ವಾ ಅನ್ನೋ ರೀತಿಯಾಗಿ ಹೋಗಿದೆ. ಸಿದ್ದು ಡಿಕೆಶಿ ನಡುವಿನ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿದ್ದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಬಡಿದಾಟದಲ್ಲಿ ಬಲಾಬಲದ ಶಕ್ತಿ ಪ್ರದರ್ಶನವಾಗ್ತಾ ಇದ್ದು ಗೆಲ್ಲೋದ್ಯಾರು ಅನ್ನೋದೇ ಕುತೂಹಲ ಆಗಿದೆ. ಹಾಗಾದ್ರೆ ಕೈ ಕುರ್ಚಿ ಕದನದಲ್ಲಿ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಬನ್ನಿ ನೋಡೋಣ. ಪಟ್ಟು ಬಿಡದ ಡಿಕೆಶಿ, ಹಠಕ್ಕೆ ಬಿದ್ರ ಸಿಎಂ ಸಿದ್ದರಾಮಯ್ಯ, ಸಂಧಾನಕ್ಕೆ ಸೋನಿಯಾ ಗಾಂಧಿ ಅವರ ಪರಮಾಪ್ತ ಎಂಟ್ರಿ, ರಾಹುಲ್ ಅಂಗಳದಲ್ಲಿ ಇತ್ಯರ್ಥನ, ಕುರ್ಚಿ ಕ್ರಾಂತಿ ಗ್ಯಾರಂಟಿನಾ? ರಾಜ್ಯ ಕಾಂಗ್ರೆಸ್ನಲ್ಲೀಗ ಅಧಿಕಾರ ಹಂಚಿಕೆ ವಿಚಾರ ಕೊತ ಅಂತ ಕುದೀತಾ ಇದೆ. ಸಿಎಂ ಕುರ್ಚಿಗಾಗಿ ಶುರುವಾಗಿರುವ ಫೈಟ್ ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಡಿಸಿಎಂ ಡಿಕೆಶಿಗೆ ಕೊಟ್ಟ ಮಾತಿನಂತೆ ಅಧಿಕಾರ ಕಲ್ಪಿಸಬೇಕೆಂದು ಕಾಂಗ್ರೆಸ್ ಶಾಸಕರೇ ದೆಹಲಿ ದಂಡಯಾತ್ರೆ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಸಿ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದ ಶಾಸಕರು ಖರ್ಗೆ ಮುಂದೆ ಹಕ್ಕು ಮಂಡನೆ ಮಾಡಿದ್ರು. ಇದೀಗ ನಿನ್ನೆ ತಡರಾತ್ರಿ ಬಂಡೆಯ ಬೆಂಬಲಕ್ಕೆ ನಿಂತಿರುವ ಮತ್ತೊಂದು ಟೀಮ್ ದೆಹಲಿಗೆ ತೆರಳಿ ಡಿಕೆಶಿ ಪರವಾಗಿ ಬ್ಯಾಟಿಂಗ್ಗೆ ಇಳಿದಿದ್ದಾರೆ. ಎಚ್.ಸಿ. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್ ಸೇರಿದಂತೆ ಹಲವರು ಡಿಕೆಶಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಜೊತೆ ಮಾತನಾಡಲು ಸಜ್ಜಾಗಿದ್ದಾರೆ. ಆದ್ರೆ ಇದೇ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಶಾಸಕರು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ, ಸಚಿವ ಸ್ಥಾನ ಕೇಳೋಕೆ ಹೋಗಿರಬಹುದು ಅಂತಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗ್ತಿದ್ದಂತೆ ಸಂಧಾನ ಸೂತ್ರ ಸಹ ಸಾಕಷ್ಟು ಸದ್ದು ಮಾಡ್ತಿದೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದ ಸಚಿವ ಕೆಜೆ ಜಾರ್ಜ್ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಜೊತೆಗೂ ಪ್ರತ್ಯೇಕ ಮಾತುಕತೆ ನಡೆಸಿರೋದು ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಹೀಗಾಗಿ ಸೋನಿಯಾ ಗಾಂಧಿ ಅವರ ಪರಮಾಪ್ತ ಕೆಜೆ ಜಾರ್ಜ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಂಧಾನ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಇನ್ನೊಂದೆಡೆ ಕಳೆದ 3 ದಿನಗಳಿಂದ ರಾಜ್ಯದಲ್ಲೇ ಇರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕೀಯ ವಿದ್ಯಮಾನಗಳ ಕುರಿತು ಸಮಗ್ರ ಮಾಹಿತಿ ಕಲೆ ಹಾಕಿದ್ದು, ನಾಳೆ ಮುಂಜಾನೆ ದೆಹಲಿಗೆ ತೆರಳಿದ ಬಳಿಕ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆಗೆ ಮುಂದಾಗಿದ್ದಾರೆ. ನೀವು ಏನೇ ಮಾಡಿದ್ರು ಈ ಟೀ ಕಪ್ ಅಲ್ಲಿ ಇದು ಸ್ಟಾಪ್ ಮಾಡಿದಂಗೆ ಅಷ್ಟೇ, ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಜೊತೆಲೇ ಇದ್ದೀವಿ. ನೋಡಿ, ಬಂಡಾಯನೇ ಇಲ್ಲ, ಮತ್ತೆ ಶಮನ ಏನಂತೆ. ಈಗಾಗಲೇ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ನಡೆದಿರುವ ಚರ್ಚೆ, ಡಿಸಿಎಂ ಡಿಕೆಶಿ ಬಣದ ಹಕ್ಕು ಮಂಡನೆ ಬಗ್ಗೆ ನಾಳೆ ರಾಹುಲ್ ಗಾಂಧಿ ಜೊತೆ ಮಹತ್ವದ ಚರ್ಚೆ ನಡೆಯಲಿದೆ. ಹೀಗಾಗಿ ಇನ್ನೆರಡು ದಿನಗಳಲ್ಲಿ ರಾಜ್ಯ ನಾಯಕತ್ವ ಬದಲಾವಣೆಗೆ ಒಂದು ಸ್ಪಷ್ಟತೆ ಸಿಗಬಹುದು ಎನ್ನಲಾಗ್ತಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.